ಸರ್ ಹೇಳಿ ಸರ್, ಇವತ್ತು ತಾತ್ಕಾಲಿಕ ಶಾಲೆ ಆರಂಭ ಆಗಿದೆ. 2025 ಮೈಸೂರು ದಸರಾ ಕಾರ್ಯಕ್ರಮಕ್ಕೆ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳುಗಳು ಆಗಮಿಸಿದ್ದಾರೆ. ಮನೆಗೆ ರಾಜ್ಯದ ವಿವಿಧ ಕಾಡುಗಳಿಂದ ಬಂದಿರುವಂಥ ಆನೆಗಳ ಜೊತೆ ಬಂದಿರುವಂಥ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳಿಗೆ ತಾತ್ಕಾಲಿಕ ಶಾಲೆಯ ಅರಮನೆ ಆವರಣದಲ್ಲಿ ಆರಂಭ ಮಾಡಲಾಗಿದೆ. 1ರಿಂದ 10ನೇ ತರಗತಿಗೆ ಓದ್ತಾ ಇರುವಂತಹ ಸುಮಾರು 36 ಮಕ್ಕಳು ಇವತ್ತು ಸರ್ವೆಗೆ ಸಿಕ್ಕಿದ್ದಾರೆ. ಈಗಾಗಲೇ ಶಾಲೆ ಪ್ರಾರಂಭ ಆಗಿದೆ. 3 ಜನ ಶಿಕ್ಷಕರನ್ನ ನಿಯೋಜನೆಗೊಳಿಸಿ ಮಕ್ಕಳ ಕಲಿಕಾಂತರವನ್ನು ಪೂರ್ಣಗೊಳಿಸುವಂಥ ಹಿತದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಇದನ್ನು ಪ್ರತಿ ವರ್ಷ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಆ ಮಕ್ಕಳಿಗೆ ಕಲಿಕೆ ಅಂತರವನ್ನು ಪೂರ್ತಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಎಲ್ಲ ತರಗತಿ ಮಕ್ಕಳು ಕೂಡ ಇದ್ದಾರೆ. ಆ ತರಗತಿವಾರು ವಿಷಯವಾರು ಅವರನ್ನು ಬೈಫರ್ಗೇಷನ್ ಮಾಡಿ ಅವ್ರಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆನ ನಮ್ಮ ಮೈಸೂರು ದಕ್ಷಿಣ ವಲಯದ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಇದು ಸಹ ದಸರಾ ಮುಗಿದ ನಂತರ ಇವರು ಕಾಡಿಗೆ ವಾಪಸ್ ಹೋಗೋ ತನಕ ಕೂಡ ಈ ಶಾಲೆ ಇರುತ್ತೆ ಸರ್. ಕಲಿತಾ ಇದ್ದಾರೆ ಸರ್. ಸಾಂಸ್ಕೃತಿಕವಾಗಿ ಸ್ವಲ್ಪ ಅವ್ರಿಗೆ ನಮ್ಮ ಭೌತಿಕ ಪರಿಸರಕ್ಕಿಂತ ವಿಭಿನ್ನ ಆ ಮಕ್ಕಳನ್ನ ಸಾಧುಗೊಳಿಸಿ ಅವ್ರನ್ನ ಮೋಟಿವೇಶನ್ ಮಾಡಿ ನಾವು ತರಬೇತಿ ಮಾಡಬೇಕಾದದ್ದು ನಮ್ಮ ಸವಾಲು. ಪ್ರತಿದಿನ ಮಕ್ಕಳು ಬರ್ತಾರೆ. ಕೆಲವು ಮಕ್ಕಳು ಬರ್ತಾರೆ, ಇನ್ನು ಕೆಲವು ರೆಗ್ಯುಲರ್ ಆಗಿ. ಯಾಕೆಂದ್ರೆ ಮಕ್ಕಳ ದಸರಾ ಕಾರ್ಯಕ್ರಮದಲ್ಲೂ ಕೂಡ ಈ ಮಕ್ಕಳದ್ದು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರೆಸೆಂಟೇಷನ್ ಮಾಡೋಕ್ಕೆ ವಿಶೇಷವಾದಂಥ ಸಮಯನ ನಿಗದಿ ಮಾಡಿರ್ತಾರೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಕೂಡ ವಿವಿಧ ಚಟುವಟಿಕೆಗಳು ಕೂಡ ನಡೆಯೋದ್ರಿಂದ ಮಕ್ಕಳುಗಳು ಆಕರ್ಷಿತವಾಗಿ ಎಂಜಾಯ್ ಮಾಡ್ತಾರೆ. ಸಹಪಠ್ಯ ಚಟುವಟಿಕೆನೂ ಕೂಡ ಇರುತ್ತೆ ಸರ್. ಸಹಪಠ್ಯ ಚಟುವಟಿಕೆನೂ ಕೂಡ ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ಕ್ರಾಫ್ಟ್ ವರ್ಕ್, ಡ್ಯಾನ್ಸ್ 1ರಿಂದ 10ನೇ ತರಗತಿವರೆಗೆ ಎಲ್ಲ ವಯೋಮಾನದ ಮತ್ತು ಎಲ್ಲ ತರಗತಿ ಮಕ್ಕಳು ಕೂಡ ಇರ್ತಾರೆ. ಎಲ್ಲ ತರಗತಿ. ಡಾಕ್ಟರ್ ವಿಜಯ್ ಕುಮಾರ್ ಅಂತ ದಕ್ಷಿಣ ವಲಯ BO ಆಫೀಸಲ್ಲಿ BRP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರಾವಣಿ. ಶ್ರಾವಣಿ. ಮೆತ್ತಿಗೋಡು. ಟೀಚರ್ಸ್ ಎಲ್ಲ ಹೇಗೆ ಪಾಠ ಮಾಡ್ತಿದ್ದಾರೆ? ನೀವು ನಿಮ್ ಕಾಲಲ್ಲಿ ಮಾಡ್ತಾ ಇರಲ್ಲ, ಹಂಗೆ ಮಾಡ್ತಾ ಇದ್ದಾರಾ? ಹೇಳು, ಮಾತಾಡು. ಈಗ ನಿಮ್ಗೆ ಏನಾಗ್ಬೇಕು ಅಂತಿದ್ಯಾ ಮುಂದೆ? ಬೆಳಿಗ್ಗೆ ಏನೇನು ಬರ್ದೆ ಹೇಳು. ABCD. ನೋಡು ಇಲ್ಲಿ ಕ್ಯಾಮ್ರಾನ. ಆಮೇಲೆ ಲೆಕ್ಕ ಮಾಡ್ದಲ್ಲ, ಸ್ಟಾರ್ಟ್ ಸಿಕ್ಕಲ್ಲ ಹೇಳು. ಲೆಕ್ಕ. ತಾರುಣ್ಯ. ಎಲ್ಲಿಂದ ಬಂದಿದ್ದೀರಾ? ಮತ್ತಿಗೋಡು. 9. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲಿಗಿಂತ. ಲೆಕ್ಕ ಅದೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ನಾನು ಡಾಕ್ಟರ್. ಇಲ್ಲಿ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡ್ತಾರೆ. ಚಿಕ್ಕದಿಂದ ಬರ್ತಿದ್ದೀನಿ. ತಾರುಣ್ಯ. ಅಭಿಮನ್ಯು. ಅಭಿಮನ್ಯು. ವಸಂತ. ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ. ಕೊಡ್ತೀನಿ. ಬರ್ತದೆ.